ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅಕ್ಷಯ್. ನಾನೊಬ್ಬ ಇನ್ವೆಸ್ಟರ್. ನಮ್ಮ ಜೊತೆ ಆನಂದ್ ಪಾಟೀಲ್ ಅವರು ಇದ್ದಾರೆ, ಸ್ಟಾಕ್ ಮಾರ್ಕೆಟ್ ಗುರುಗಳಾದ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಮಗೆ ಏನು ಕ್ವಶನ್ಸ್ ಇದೆಯೋ ಬನ್ನಿ ಇವ್ರ ಹತ್ರ ಕೇಳಿ ಕಲಿಯೋಣ. ಸರ್, ನಿಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿ ಹೇಗೆ ಶುರು ಆಯಿತು? ಓಕೆ, ನನ್ನ ಒಂದು ಸ್ಟಾಕ್ ಮಾರ್ಕೆಟ್ ಜರ್ನಿ, ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ. ಸುಮಾರು ಕಂಪ್ನಿಗಳು ಚೇಂಜ್ ಮಾಡ್ತಾ ಇದ್ದೆ, ಗ್ರೋತ್ಗೋಸ್ಕರ ಚೇಂಜ್ ಮಾಡ್ತಾ ಇದ್ದೆ. ಈ ತರ ಒಂದು ಕಂಪ್ನಿನ ಜಾಬ್ ಬಿಟ್ಟೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಎಲ್ಲೂ ಕೂಡ ಒಂದು ಸ್ಯಾಟಿಸ್ಫೈ ಗ್ರೋತ್ ಕಾಣಿಸ್ಲಿಲ್ಲ, ಒಂದು ರಿಟರ್ನ್ಸ್ ನ ಕಾಣಿಸ್ಲಿಲ್ಲ. ಆವಾಗ ಒಂದು ಯಾರೋ ಮುಖಾಂತರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡೆ. ಸತತ ಒಂದು 4-5 ವರ್ಷ ಪ್ರಾಕ್ಟೀಸ್ ಮಾಡಿ ಈ ಒಂದು ಸ್ಟಾಕ್ ಮಾರ್ಕೆಟ್ಗೆ ನಾನು ಒಂದು ಎಂಟ್ರಿ ಕೊಟ್ಟೆ. ಅವಾಗಿಂದ ಇದೊಂದು ಆಸ್ ಎ ನನ್ನ ಪ್ಯಾಷನ್ ಅಂತ ಗೊತ್ತಾಯ್ತು. ಸುಮಾರು ಥರದ ಏನೇನೋ ಟ್ರೈ ಎಲ್ಲ ಮಾಡಿದ್ವಿ. ಮಾಡಾದ್ಮೇಲೆ ಸ್ಟಾಕ್ ಮಾರ್ಕೆಟ್ ಬಂದ್ಮೇಲೆ ಇದೇ ನನ್ನ ಪ್ಯಾಷನ್ ಅಂತ ಗೊತ್ತಾಯ್ತು. ಒಂದು 2015 ನಾನು ಒಂದು ಫ್ಲೆಜ್ ಆಗಿ ಕಲಿತು ಎಂಟ್ರಿ ಬಂದೆ, ಸ್ಟಾಕ್ ಮಾರ್ಕೆಟ್ ಬಂದೆ. ಸತತವಾಗಿ ಒಂದು 3 to 5 years ಕಲಿತೆ ಸ್ಟಾಕ್ ಮಾರ್ಕೆಟ್ನ. ಕಲ್ತ್ಬಿಟ್ಟು ಇವಾಗ ಸುಮಾರು ಜನಕ್ಕೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸರ್, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು? ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು? ಇವಾಗ ಸ್ಟಾಕ್ ಮಾರ್ಕೆಟ್ ಅಂದ್ರೆ ನಾವು ತುಂಬಾ ಜನ ಕನ್ಸ್ ಕಾಣ್ತಾ ಇರ್ತೀವಿ, ನಾವು ಒಂದು ಬಿಸ್ನೆಸ್ ಮಾಡಬೇಕು, ನಾನು ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಕನ್ಸ್ ಕಾಣ್ತಾ ಇರ್ತೀವಿ. ನಮ್ಮ ಹತ್ರ ಕ್ಯಾಪಿಟಲ್ ಇರಲ್ಲ. ಮಿನಿಮಮ್ ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ 1 ಲಕ್ಷ, 2 ಲಕ್ಷ, 10 ಲಕ್ಷ ಅಂತೂ ಬೇಕೇ ಬೇಕು. ಈ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಯಾವ್ದು ತರದ ಕ್ಯಾಪಿಟಲ್ ಲಿಮಿಟ್ ಇಲ್ಲ. ನೀವು ಕೂಡ ಏನೋ ಮುಖೇಶ್ ಅಂಬಾನಿ ಜೊತೆ ಪಾರ್ಟ್ನರ್ ಆಗ್ಬೋದು, ಇನ್ಫೋಸಿಸ್ ಕಂಪ್ನಿಲಿ ಇನ್ವೆಸ್ಟ್ ಮಾಡ್ಬೋದು. ನಾನೊಂದು IT ಕಂಪ್ನಿ ಕಟ್ಟಬೇಕಂತ ನನಗೊಂದು ಕನ್ಸಿತ್ತು. IT ಕಂಪ್ನಿ ಕಟ್ಟಕ್ಕಾಗಲ್ಲ, ಬೇಕಾದ್ರೆ IT ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಒಬ್ಬ ಶೇರ್ ಹೋಲ್ಡರ್ ಕೂಡ ಆಗ್ಬೋದು. ಈ ರೀತಿ ನಮ್ಮ ಒಂದು ಇಂಟ್ರೆಸ್ಟ್ ಇರೋ ಬಿಸ್ನೆಸ್ ಅಲ್ಲಿ ಬರೀ 10,000, 1 ಲಕ್ಷದಿಂದ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಒಂದು ಡ್ರೀಮ್ ನ ಫುಲ್ಫಿಲ್ ಮಾಡ್ಕೋಬಹುದು. ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಯಾಕೆ ಮಾಡಬೇಕು ಅಂತಂದ್ರೆ ಇವಾಗ ಇನ್ಫ್ಲೇಷನ್ ರೇಟ್ ಒಂದು 10% 15% ಪ್ರತಿ ವರ್ಷ ನಮಗೆ ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ನಮ್ಮ ಸ್ಯಾಲರಿ ಅಷ್ಟು ಇನ್ಕ್ರೀಸ್ ಆಗ್ತಾ ಇದೆ, ಆದ್ರೂ ಕೂಡ ಅಲ್ಲಿಗೆ ಸರಿ ಹೋಗುತ್ತೆ, ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಇನ್ವೆಸ್ಟ್ಮೆಂಟ್ ಅಂತ ಮಾಡಲೇಬೇಕು. ನಮ್ಮ ಹಳೆ ಟ್ರೆಡಿಷನಲ್ ಅಲ್ಲಿ ಒಂದು ಜಮೀನ್ ತಗೊಂತಾ ಇದ್ರು, ಗೋಲ್ಡ್ ತಗೊಂತಾ ಇದ್ರು, ಆ ರೀತಿ ಅವರು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು. ಬಟ್ ನಮ್ಗೆ ಇವಾಗ ಇನ್ಫ್ಲೇಷನ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಬೀಟ್ ಮಾಡೋಕ್ಕೋಸ್ಕರ ಇಲ್ಲಿ ನಾವು ಒಂದು 20-30% ರಿಟರ್ನ್ ತಗೊಳ್ಳೋ ಮುಖಾಂತರ ನಾವು ಒಂದು ಇನ್ಫ್ಲೇಷನ್ ನ ಬೀಟ್ ಮಾಡಬಹುದು. ಅದಕ್ಕೋಸ್ಕರ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಸರ್, ಇನ್ಫ್ಲೇಷನ್ ಅಂತ ಹೇಳಿದ್ರಿ, ಇನ್ಫ್ಲೇಷನ್ ರೇಟ್ ಎಷ್ಟಿದೆ ಸರ್ ಪರ್ಸೆಂಟೇಜ್ ನಮ್ಮ ಇಂಡಿಯಾದಲ್ಲಿ? ಆಲ್ಮೋಸ್ಟ್ ಕೆಲವೊಂದು ಎಕಾನಮಿಕಲ್ ಹೇಳ್ತಾರೆ 7%, 8% ಅಂತ ಹೇಳ್ತಾರೆ. ಬಟ್ ಅದು ತುಂಬಾ ಡಿಫ್ರೆನ್ಸ್ ಆಗ್ತಾ ಇರುತ್ತೆ. ಯಾಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಬೇರೆ ಇರುತ್ತೆ, ಇನ್ನೊಬ್ಬರ ಲೈಫ್ ಸ್ಟೈಲ್ ಬೇರೆ ಇರುತ್ತೆ. ನಾನು ಲಕ್ಸುರಿ ಐಟಮ್ ತಗೊಂತೀನಿ, ಕೆಲವರು ತುಂಬಾ ಕಡಿಮೆ ಬೆಲೆ ತಗೊಂತಾರೆ, ವೇರಿ ಆಗ್ತಾ ಇರುತ್ತೆ. ಬಟ್ ಅಟ್ಲೀಸ್ಟ್ ನಮ್ಮ ಒಂದು ದುಡ್ಡು ನನ್ನ ಪ್ರಕಾರ ಒಂದು 20-30% ಗ್ರೋತ್ ಆಗೋದ್ರಿಂದ ನಮಗೆ ಇನ್ಫ್ಲೇಷನ್ ನ ಬೀಟ್ ಮಾಡಬಹುದು. ಓಕೆ ಸರ್, ಇವಾಗ ನೀವು ಬಿಸ್ನೆಸ್ ಪಾರ್ಟ್ನರ್ ಆಗೋಣ, ಮುಖೇಶ್ ಅಂಬಾನಿ ಇಲ್ಲ ಅಡಾನಿ ಅವ್ರ ಜೊತೆಗೆ ಯಾರಾದ್ರು ಆಗೋಣ ಅಂತಂದ್ರೆ ಯಾವ ತರ ನಾವು ಅವ್ರ ಪಾರ್ಟ್ನರ್ ಆಗ್ಬೋದು? ಸಿಂಪಲ್, ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋ ಅವರೆಲ್ಲ ಸ್ಟಾಕ್ ಮಾರ್ಕೆಟ್ ಬಂದಿದ್ದೀರಾ ಅನ್ಕೊಂತೀನಿ. ಇನ್ ಕೇಸ್ ನೀವು ಇನ್ನೂ ಜಾಯಿನ್ ಆಗಿಲ್ಲ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಲ್ಲ ಅಂದ್ರೆ ಡಿಮ್ಯಾಟ್ ಅಕೌಂಟ್ ಇರುತ್ತೆ. ಆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ. ನಿಮ್ಗೆ ಏನಾದರೂ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಲಿಂಕ್ ಇದೆ, ನಂಬರ್ ಇದೆ, ನೀವು ಕೂಡ ಅದಕ್ಕೆ ಕಾಲ್ ಮಾಡಿ ಅಕೌಂಟ್ ನ ಓಪನ್ ಮಾಡ್ಕೋಬಹುದು. ಈ ಒಂದು ಅಕೌಂಟ್ ಓಪನ್ ಮಾಡ್ಕೋ ಮುಖಾಂತರ ನೀವು ಸುಮಾರು ಈಗ ಎಕ್ಸಾಂಪಲ್ ನಿಮ್ಗೆ 30-40 ಸೈಟ್ ಅಲ್ಲಿ ನಾವು 100 ಭಾಗ ಮಾಡಿ ಒಂದೊಂದು ಭಾಗ ಆಗಿ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಓನರ್ ಏನ್ ಮಾಡ್ತಾ ಇದಾರೆ, ಒಂದೊಂದು ಭಾಗ ಎಲ್ಲರಿಗೂ ಹಂಚಿ ಒಂದು ಪಾರ್ಟ್ನರ್ಶಿಪ್ ತರ ಮಾಡ್ತಾ ಇದ್ದಾರೆ. ಆ ರೀತಿ ಇದನ್ನಷ್ಟೇನೆ ಒಂದು ಕಂಪ್ನಿಲಿ 100 ಶೇರ್ ಇರುತ್ತೆ, ಓನರ್ ಹತ್ರ 52%, 50% ಶೇರ್ಸ್ ಇರುತ್ತೆ. ಉಳಿದಿರೋದು ಅವರು ಒಂದು ಬಿಸ್ನೆಸ್ ಗೆ ಒಂದು ಆಸ್ ಎ ಲೋನ್, ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ರೆ ಇಂಟ್ರೆಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಅವ್ರು ನಮಗೆ ಶೇರ್ಸ್ ಕೊಡ್ತಾರೆ. ಆ ಶೇರ್ಸ್ ಗ್ರೋತ್ ನ ಕೊಡ್ತಾರೆ, ಆಸ್ ಎ ಪಾರ್ಟ್ನರ್ ತರ ಗ್ರೋತ್ ಕೊಡ್ತಾರೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗುತ್ತೆ, ಈ ಒಂದು ವರ್ಕ್ ಆಗೋದು, ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗೋದು ಈ ತರ ಆಗುತ್ತೆ. ಅವರು ನಮ್ಗೆ ಶೇರ್ಸ್ ಕೊಡ್ತಾರೆ, ಆ ಕಂಪನಿ ಗ್ರೋತ್ ಆದಾಗ ನಮ್ದು ಕೂಡ ಗ್ರೋತ್ ಆಗುತ್ತೆ. ಆ ರೀತಿ ನಾವೊಂದು ಲೈಕ್ ಪಾರ್ಟ್ನರ್ ತರ ವರ್ಕ್ ಆಗುತ್ತೆ. ಈ ಲೈಕ್ ರಾಕೇಶ್ ಜುಂಜುನ್ವಾಲಾ ಇದ್ದಾರೆ, ಅವರು ಟೈಟಾನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಟಾಟಾ ಕಂಪನಿ ಟೈಟಾನ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು. ಸ್ಟಾರ್ಟಿಂಗ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಅವ್ರ ಇಂಟ್ರೆಸ್ಟ್ ಜಾಸ್ತಿ ಆಯ್ತು, ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಇವಾಗ ಅವರು ಕೂಡ 7% ಕಂಪನಿಲಿ ಪಾರ್ಟ್ನರ್. ಈ ಒಂದು ಕಂಪನಿ ಅಂದ್ರೆ ಡೈರೆಕ್ಟರ್ಸ್ ಇರ್ತಾರೆ, ಎಲ್ಲರೂ ಒಬ್ಬರು 10% ಇರುತ್ತೆ, 5% ಇರುತ್ತೆ. ಆತರ ಒನ್ ಆಫ್ ಪಾರ್ಟ್ನರ್ ಅವ್ರು ಇವಾಗ ಇಲ್ಲ. ಅವ್ರ ವೈಫ್ಗೆ ಆಲ್ಮೋಸ್ಟ್ 3%, 4% ಅವ್ರದ್ದು, ಒಂದು ವೈಫ್ 3% ಇತ್ತು. ಇವಾಗ ಆಲ್ಮೋಸ್ಟ್ ಅವ್ರದ್ದು ಒಂದು 7% ಅವ್ರು ಇದೆ. ಆಸ್ ಎ ಅವರು ಕೂಡ ಒಬ್ಬ ಪಾರ್ಟ್ನರ್ ಆಗ್ತಾರೆ. ಆ ರೀತಿ ಆಕ್ಚುಲಿ ಲೀಗಲಿ ನಾವು ಒಂದು ರಿಲಯನ್ಸ್ ಒಂದು ಶೇರ್ ಇದ್ರು ಕೂಡ ನಾವು ಅವ್ರ ಪಾರ್ಟ್ನರ್ ಲೆಕ್ಕನೇ, ಆಸ್ ಎ ಶೇರ್ ಹೋಲ್ಡರ್. ನೀವು ನೋಡಿರ್ಬೋದು, ರಿಲಯನ್ಸ್ ಮುಖೇಶ್ ಅಂಬಾನಿ ಅವರು AGM ಬರ್ತಾರೆ, ಬಂದಾಗ ಅವ್ರು ಹೇಳ್ತಾರೆ ಡಿಯರ್ ಶೇರ್ ಹೋಲ್ಡರ್ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಶೇರ್ ಇದ್ರು ಕೂಡ ಅವರಿಗೆ ನಾವು ಆಸ್ ಎ ಪಾರ್ಟ್ನರ್ ತರಾನೆ. ಇದನ್ನೇ ಆಸ್ ಎ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಸೀರಿಯಸ್ ಆಗಿ ತಗೊಂಡ್ರೆ ಆಸ್ ಎ ಪಾರ್ಟ್ನರ್. ತುಂಬಾ ಜನ ಟ್ರೇಡಿಂಗ್ ನ ಒಂದು ಗ್ಯಾಮ್ಲಿಂಗ್ ತರ ನೋಡ್ತಾರೆ, ಅವ್ರಿಗಲ್ಲ. ಇದು ಆಸ್ ಎ ಸೀರಿಯಸ್ ಆಗಿ ತಗೊಂಡ್ರೆ ಇದು ನಾವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ತರನೇ
ಮಾಡ್ಬೋದು ಇದನ್ನ. ಸರ್ ಇದು ಸ್ಟಾಕ್ ಮಾರ್ಕೆಟ್ ಯಾರೆಲ್ಲ ಮಾಡ್ಬೋದು, ಎಷ್ಟು ಹಣ ಮಿನಿಮಮ್ ಬೇಕಾಗುತ್ತೆ? ಈಗ ಸ್ಟಾಕ್ ಮಾರ್ಕೆಟ್ 2 ತರ ಕ್ಯಾಟಗರಿ ಜನ ಇದ್ದಾರೆ. ಕೆಲವೊಬ್ರು ಕ್ಯಾಪಿಟಲ್ ತಗೊಂಡ್ಬರ್ತಾರೆ, 2 ಲಕ್ಷ ಇನ್ವೆಸ್ಟ್ ಮಾಡಬೇಕು, 3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅವರು ಕೂಡ ಮಾಡ್ಬೋದು. ಬೆಸ್ಟ್ ವೇ ಅಂದ್ರೆ ನೀವು ಫಸ್ಟ್ ಒಂದು ಇನ್ಫಾರ್ಮೇಶನ್ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಸ್ಟಾರ್ಟಿಂಗ್ ಒಂದು ಡಿಮೆಟ್ ಅಕೌಂಟ್ ಓಪನ್ ಮಾಡಿ, ಅದರಲ್ಲಿ ವಾಚ್ ಲಿಸ್ಟ್ ಅಲ್ಲಿ ನೋಡಿ ದಿನ ಸ್ಟಾಕ್ ಹೆಂಗ್ ಟ್ರೇಡ್ ಆಗುತ್ತೆ, ಯಾವ ರೀತಿ ಸೆಲ್ ಬೈ ಮಾಡಬೇಕು, ನಾಲೆಜ್ ತಿಳ್ಕೊಳ್ಳಿ. ಎಲ್ಲ ಯಾರು ಬೇಕಾದ್ರೂ ಮಾಡ್ಬೋದು. ನಿಮ್ ಮೊಬೈಲ್ ಅಲ್ಲಿ ಇಂಟರ್ನೆಟ್ ಇದೆಯಾ, ನೀವು ಮೊಬೈಲ್ ಆಪರೇಟ್ ಮಾಡಕ್ ಬಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ದಿನ ನೀವು ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲರೂ ನೋಡ್ತಾ ಇರ್ತೀರಾ. ಅದೇ ತರನೇ ಒಂದು ಆ್ಯಪ್ ಇರುತ್ತೆ, ಆ್ಯಪ್ ಅಲ್ಲಿ ಬೈ ಸೆಲ್ ಅಷ್ಟೇ ಇರುತ್ತೆ. ಬೈ ಸೆಲ್ ಮಾಡೋದು ಕಲ್ತ್ಕೊಂಡ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಓದಿರೋರು, ಎಜುಕೇಶನ್ ಇಲ್ಲದೆ ಇರೋರು ಯಾರು ಬೇಕಾದ್ರೂ ಮಾಡ್ಬೋದು. ಯಾವುದೇ ತರ ರಿಸ್ಟ್ರಿಕ್ಷನ್ ಇಲ್ಲ. ಜಸ್ಟ್ ನಿಮ್ ಮೊಬೈಲ್ ಆಪರೇಟ್ ಮಾಡಕ್ ಬಂದ್ರೆ ಸಾಕು. ಸರ್ ಸ್ಟಾಕ್ ಮಾರ್ಕೆಟ್ ನಿಮ್ಮ ಪ್ರಕಾರ ಕಷ್ಟನಾ ಸುಲಭನಾ? ಸ್ಟಾಕ್ ಮಾರ್ಕೆಟ್ ನನ್ನ ಪ್ರಕಾರ ಕಷ್ಟವನ್ನ ಇದೆ, ಸುಲಭನೇ ಇದೆ. ಯಾಕಂದ್ರೆ ಯಾರಿಗೆ ಕಷ್ಟ ಅಂದ್ರೆ ಯಾವುದೇ ರೀತಿ ಕಲಿದೇನೆ, ನಾಲೆಡ್ಜ್ ಇಲ್ದೇನೆ ಸ್ಟಾಕ್ ಮಾರ್ಕೆಟ್ ಬಂದ್ ಮಾಡ್ತಾರಲ್ಲ ಅವ್ರಿಗೆ ಕಷ್ಟ ಇದೆ, ಲಾಸ್ ಆಗೋ ಚಾನ್ಸಸ್ ಇದೆ. ಯಾರೆಲ್ಲ ತಿಳ್ಕೊಂಡು ಕಲ್ತು ಬರ್ತಾರೆ ಅವ್ರಿಗೆ ಸುಲಭನೂ ಕೂಡ ಇದೆ. ಯಾವುದೇ ಫೀಲ್ಡ್ಗೆ, ಯಾವುದೇ ಒಂದು ಸೆಕ್ಟರ್ ನೀವು ಹೋಗ್ಬೋದು. ಹೋದ ತಕ್ಷಣ ನಿಮ್ಗೆ ಯಾರೋ ಏನು ಮಾಡೋಕ್ಕಾಗಲ್ಲ, ಅದ್ರಲ್ಲಿ ಸಕ್ಸಸ್ ಆಗಕ್ಕಾಗಲ್ಲ. ನೀವು ಅಲ್ಲಿ ಹೋಗಿ ಕಲಿಬೇಕಾಗುತ್ತೆ. ಅಲ್ಲೊಂದು ಎಕೋಸಿಸ್ಟಮ್ ಇರುತ್ತೆ, ಯಾವ ರೀತಿ ಮಾರ್ಕೆಟ್, ಬಿಸ್ನೆಸ್, ಪ್ರತಿಯೊಂದು ಕೂಡ ಒಂದು ಎಕೋಸಿಸ್ಟಮ್ ಇರುತ್ತೆ. ಅಲ್ಲೋಗಿ ಸ್ವಲ್ಪ ನಾಲೆಡ್ಜ್ ತಗೋಬೇಕಾಗುತ್ತೆ, ಕಲಿಬೇಕಾಗುತ್ತೆ. ಯಾಕಂದ್ರೆ ನಾವು ಸ್ಕೂಲಲ್ಲಿ 15ರಿಂದ 20 ವರ್ಷ ಸ್ಟಡಿ ಮಾಡ್ತೀವಿ, ಮಿನಿಮಮ್ 15 ವರ್ಷ ಸ್ಟಡಿ ಮಾಡ್ತೀವಿ, ದುಡ್ಡು ಖರ್ಚು ಮಾಡ್ತೀವಿ. ಅಂದ್ರೆ ಲೈಫ್ ನಮ್ದು ಆಲ್ಮೋಸ್ಟ್ ಒಂದು ಕಾಲ್ ಭಾಗನ ಒಂದು ಎಜುಕೇಶನ್ ಇಡ್ತೀವಿ ನಾವು. ಇಲ್ಲಿ ಬಂದು ನಾವು ಸುಮಾರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋ ಆಪರ್ಚುನಿಟಿ ಇದೆ. ಬಟ್ ಇಲ್ಲಿ ಕೂಡ ಸ್ವಲ್ಪ ಕಲಿಬೇಕಾಗುತ್ತೆ. ಕಲ್ತ್ರೆ ತುಂಬಾ ಸುಲಭ. ಆದಷ್ಟು ನೀವು ಬಿಗಿನರ್ಸ್ ಬಂದು ಹೇಳೋದು ಆಪ್ಷನ್ಸ್ ಇಂಟ್ರಡೇ ಅಂತ ಒಂದು ಮಾಡಕ್ ಹೋಗ್ಬೇಡಿ, ಇನ್ವೆಸ್ಟ್ಮೆಂಟ್ ಮಾಡಿ, ಅದರಿಂದ ಬೆಟರ್. ಇಲ್ಲ ಅಂದ್ರೆ ನೀವು ಬಿಗಿನರ್ ಏನು ಕಲಿದೇನೆ ಸ್ಟಾರ್ಟಿಂಗ್ ಒಂದು ಟ್ರೇಡಿಂಗ್ ಅಂತ ಹೋದ್ರೆ ಒಂದು ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಬಿಗಿನರ್ಸ್ ಕಲಿಬೇಕಾಗುತ್ತೆ. ಸರ್ ಆಪ್ಷನ್ಸ್ ಮತ್ತೆ ಇಂಟ್ರಾಡೇ ಅಂತ ಅಂದ್ರೆ ಏನು? ಆಪ್ಷನ್ಸ್ ಮತ್ತೆ ಇಂಟ್ರಾಡೇ ಅಂತ ಅಂದ್ರೆ ಯಾಕೆ ಜನ ದುಡ್ಡು ತುಂಬಾ ಕಳ್ಕೊಂತ ಇದ್ದಾರೆ ಇದರಲ್ಲಿ? ಆಪ್ಷನ್ಸ್ ಇಂಟ್ರಾಡೇ ಅಂದ್ರೆ ನಿಮ್ಗೆ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಒಂದು ತರಕಾರಿ ಮಾರೋ, ಒಂದು ತರಕಾರಿ ನೀವು ಮಾರ್ಕೆಟ್ ಹೋಗ್ತೀರಾ, ಅಲ್ಲಿ ಟೊಮೊಟೊ ಇರುತ್ತೆ, ಸೌತೆಕಾಯಿ ಇರುತ್ತೆ, ಈರುಳ್ಳಿ ಇರುತ್ತೆ, ಎಲ್ಲದಕ್ಕೂ ಒಂದು 2 ದಿವಸ 3 ದಿವಸ ಅಂತಂದ್ರೆ ಟೈಮ್ ಇರುತ್ತೆ. ಓಕೆನಾ? ಅಲ್ಲೂ ನೀವು ತಗೊಳಕ್ ಹೋಗ್ತೀರ, ಒಂದು ತರಕಾರಿ ತಗೊಳ್ಳೋ ಟೈಮ್ ಇರುತ್ತೆ. ಆ ಟೈಮ್ ಅಲ್ಲಿ ನೀವು ತಗೊಂಡು ಇನ್ನೊಬ್ರಿಗೆ ಮಾರಬೇಕು. ಮಳೆ ಬಂದ್ರೆ ತರಕಾರಿ ಹಾಳಾಗೋಗುತ್ತೆ, ಯಾರು ತಗೊಂಡಿಲ್ಲ ಅಂದ್ರೆ ಅವತ್ತು ಹಾಳಾಗೋಗುತ್ತೆ, ಕೊಳ್ತೋಗುತ್ತೆ. ಅವಾಗ ನಿಮ್ಗೆ ಲಾಸ್ ಆಗುತ್ತೆ. ಅಂದ್ರೆ ಒಂದು ಎಕ್ಸ್ಪೈರಿ ಅಂತ ಇರುತ್ತೆ. ಬಟ್ ಈ ಒಂದು ಈ ಇನ್ವೆಸ್ಟ್ಮೆಂಟ್ ಅನ್ನೋದೊಂದು ರಿಯಲ್ ಎಸ್ಟೇಟ್ ತರ. ಒಂದು ಸೈಟ್ ತಗೊಂತೀರಾ, 6 ಮಂತ್ 1 ಇಯರ್ ವೇಟ್ ಮಾಡ್ತೀರಾ, ನೋಡ್ತೀರಿ ಇಲ್ಲಿ ರೋಡ್ ಬರುತ್ತಾ, ಹೈವೇ ಬರುತ್ತಾ, ಸ್ಕೂಲ್ ಬರುತ್ತಾ ಅಂತ ನೋಡಿ ರಿಸರ್ಚ್ ಮಾಡಿ ತಗೊಂತೀರಾ. 1 ವರ್ಷ ಅದಕ್ಕೆ ಟೈಮ್ ತಗೊಳುತ್ತೆ. ಅವಾಗ ಒಂದು ಒಳ್ಳೆ ಅಮೌಂಟ್ ನಿಮಗೆ ರಿಟರ್ನ್ ಸಿಗುತ್ತೆ ತಗೊಂಡು ಮಾರಿದ್ರೆ. ಇನ್ವೆಸ್ಟಿಂಗ್ ಅನ್ನೋದು ಆ ತರ. ಬಟ್ ಆಪ್ಷನ್ಸ್ ಇಂಟ್ರಾಡೇ ಅನ್ನೋದು ಒಂದು ತರಕಾರಿ ವ್ಯಾಪಾರ ತರ. ತರಕಾರಿ ವ್ಯಾಪಾರನು ಈಗ ಹೈ ಲೆವೆಲ್ ಮಾಡ್ತಾರೆ. ಒಂದು ಕಂಟೈನರ್ ವೈಸ್ ಸೇಲ್ ಮಾಡೋರು ಇದ್ದಾರೆ, ಚಿಕ್ಕದಾಗಿ ತರಕಾರಿ ಒಂದು ಮಾರ್ಕೆಟ್ ಅಲ್ಲಿ ಇಟ್ಕೊಂಡು ಸೇಲ್ ಮಾಡೋರು ಇದ್ದಾರೆ. ಬಟ್ ರಿಸ್ಕ್ ಏನಿರುತ್ತೆ ಅಲ್ಲಿ, ಎಕ್ಸ್ಪೈರಿ ಅನ್ನೋದೊಂದು ರಿಸ್ಕ್ ಇರುತ್ತೆ. ಟೈಮ್ ಕಳೆದಂಗೆಲ್ಲ ಅದರ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಅದನ್ನೇ ಇಂಟ್ರಾಡೇ. ಮತ್ತು ಇಂಟ್ರಾಡೇ ಅಂದ್ರೆ ನೀವು ಒಂದು ದಿವಸ ಅವತ್ತೇ ತಗೊಂಡು ಅವತ್ತೇ ಮಾರೋದನ್ನ ಇಂಟ್ರಾಡೇ ಅಂತೀವಿ. ಒಂದು ಟೈಮ್ ತರ, ದೇವ್ರು ನಮ್ಗೆ 24 ಗಂಟೆ ಟೈಮ್ ಕೊಟ್ಟಿದ್ದಾನೆ, ನೀವು ಯೂಸ್ ಮಾಡಿ ಬಿಡಿ, ಟೈಮ್ ಕಳೆದೋಗುತ್ತೆ. ಅದೇ ತರನೇ ಇಂಟ್ರಾಡೇ ಅಂದ್ರೆ ಅದೇ ತರ. ನಿಮ್ಗೆ ಲಾಭ ಮಾಡಿ ಬಿಡಿ, ಆ ಒಂದು ಸ್ಟಾಕ್ ಆಗಿರ್ಬೋದು, ಒಂದು ಸ್ಕ್ರಿಪ್ಟ್ ಇಂದ ಆಚೆ ಬರ್ಬೇಕಾಗುತ್ತೆ. ಇಂಟ್ರಾಡೇ. ಆಪ್ಷನ್ಸ್ ಅಂದ್ರೆ ಅದಕ್ಕೆ ವಾರ, ಮಂತ್ಲಿ ಅಂತ ಎಕ್ಸ್ಪೈರಿ ಇರುತ್ತೆ. ನೀವು ಲಾಭದಲ್ಲಿ ಇರಿ, ಇಲ್ದೇ ಇರಿ, ಅದನ್ನ ನೀವು ಲಾಸ್ ಅಲ್ಲೇ ಎಕ್ಸಿಟ್ ಆಗ್ಬೇಕಾಗುತ್ತೆ. ಇಲ್ಲ ಪ್ರಾಫಿಟ್ ಇದ್ರೆ ಪ್ರಾಫಿಟ್ ಅಲ್ಲಿ ಒಟ್ಟಲ್ಲಿ ಎಕ್ಸಿಟ್ ಆಗ್ಬೇಕು. ಅದಕ್ಕೆ ಎಕ್ಸ್ಪೈರಿ ಇರುತ್ತೆ. ಎಕ್ಸ್ಪೈರಿ ಇರೋದ್ರಿಂದ ತುಂಬಾ ಜನ ಅದರಲ್ಲಿ ಲಾಸ್ ಆಗ್ತಾರೆ. ಇದನ್ನೇ ಆಪ್ಷನ್ಸ್. ನಾನು ಸಿಂಪಲ್ ವೇ ಅಲ್ಲಿ ಹೇಳಿದ್ದೀನಿ ನಿಮಗೆ. ತರಕಾರಿ ವ್ಯಾಪಾರ, ತರಕಾರಿಗೆ ಒಂದು ಟೈಮು ವ್ಯಾಲಿಡಿಟಿ ಅಂತ ಇರುತ್ತಲ್ವ, ಅದೇ ತರ ಆಪ್ಷನ್ಸ್. ಸರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಶ್ರೀಮಂತರಾಗಬಹುದಾ? ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಶ್ರೀಮಂತರಾಗಬಹುದು. ಬಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಕೆಲವೊಬ್ರು ತುಂಬಾ ಜನ ಇನ್ವೆಸ್ಟ್ಮೆಂಟ್ ಮಾಡದೇನೆ ಶ್ರೀಮಂತರಾಗಬೇಕು ಅನ್ಕೊಂತ ಇರ್ತಾರೆ. ಆಗಲ್ಲ. ನಾವು ಕಂಟಿನ್ಯೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ, ಒಬ್ಬ ವ್ಯಕ್ತಿ ಇದ್ರು, ವಿಪ್ರೋದಲ್ಲಿ ಒಂದು ವಿಪ್ರೋ ಸ್ಟಾಕ್ ಅಲ್ಲಿ ಹಾಕಿದ್ರು. 4 ಜನ ಅಣ್ಣ ತಮ್ಮಂದಿರಿದ್ರು. ಎಲ್ಲರೂ ಒಂದು ಜಮೀನ್ ಮಾರಿ ಎಲ್ಲರೂ ಸಪರೇಟ್ ಆದ್ರು. ಅದ್ರಲ್ಲಿ ಅವ್ರ ಜಮೀನ್ ಮಾರಿ 20,000 ಏನೋ ಬಂದಿತ್ತು ಅವ್ರಿಗೆ. ಆ ದುಡ್ಡಲ್ಲಿ ವಿಪ್ರೋದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ 20 ವರ್ಷದ ಹಿಂದೆ ಇನ್ವೆಸ್ಟ್ ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿ ಇದೆ ಅವ್ರ ಹತ್ರ. ಕೆಲವೊಬ್ರು MRF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರು, ಅವ್ರ ಯಾರೋ ತಾತ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಮೊಮ್ಮಗನಿಗೆ ಸಿಗ್ತಾ ಇದೆ 36 ಕೋಟಿ ವ್ಯಾಲ್ಯೂ ಬರ್ತಾ ಇದೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಶ್ರೀಮಂತರಾಗಬಹುದು. ಸ್ವಲ್ಪ ನಿಮಗೆ ಪೇಷನ್ಸ್ ಇರಬೇಕಾಗುತ್ತೆ. ಸುಮಾರು ಲೈಕ್ ನೋಡಿ, 20 ವರ್ಷ ಹಿಂದೆ ಯಾರೊಬ್ರು ಬುಲೆಟ್ ಬೈಕ್ ತಗೊಂಡಿದೆ ಅನ್ಕೊಳ್ಳೋಣ, ಬುಲೆಟ್ ಬೈಕ್ ತಗೊಂಡಿದ್ರಿ ಅನ್ಕೊಳ್ಳೋಣ, ಅದಕ್ಕೆ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಅದೇ ಒಂದು 10 ಇಯರ್ ಅನ್ಕೊಳ್ಳೋಣ, ನಮ್ಗೆ ಗೊತ್ತಿರೋರು ಬುಲೆಟ್ ತಗೊಂಡಿದ್ದಾರೆ 10 ಇಯರ್ ಬ್ಯಾಕ್. ಆ ಬುಲೆಟ್ 10 ಇಯರ್ ಬ್ಯಾಕ್ ಬುಲೆಟ್ ಕಂಪ್ನಿಲಿ ಏನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವರು ಇನ್ನೂ 10-20 ಬುಲೆಟ್ ತಗೋಬೋದಿತ್ತು ಇವಾಗ. ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ಬಂದಿರೋದನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಖಂಡಿತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಖಂಡಿತ ಶ್ರೀಮಂತರಿರ್ಬೋದು, ಆಗಿರೋರು ಇದ್ದಾರೆ. ಸುಮಾರು ಜನ ನಿಮ್ಮ ಕಣ್ಮುಂದೆ ಇದ್ದಾರೆ, ಆಗಿರೋರು ಇದ್ದಾರೆ. ಸೊ ಇದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವು ಕಲಿಯೋದು
ಹೇಗೆ ಕಲಿಬೋದು? ಸ್ಟಾಕ್ ಮಾರ್ಕೆಟ್ ಕಲಿಯೋಕೆ ನಿಮಗೆ 2 ತರ ವಿಧಾನ ಇದೆ. ಒಂದು ಫಂಡಮೆಂಟಲ್ ಅನಾಲಿಸಿಸ್ ಅಂತ, ಮತ್ತೆ ಇನ್ನೊಂದು ಟೆಕ್ನಿಕಲ್ ಅನಾಲಿಸಿಸ್ ಅಂತ. ನೀವು ಡೇ ಟು ಡೇ ನೀವು ಸ್ಟಾಕ್ ಮಾರ್ಕೆಟ್ ನ ಪ್ರಿಡಿಕ್ಟ್ ಮಾಡಬೇಕು, ತಿಳ್ಕೋಬೇಕು ಅಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಕಲಿಬೇಕಾಗುತ್ತೆ. ಲಾಂಗ್ ಟೈಮ್ ಅಲ್ಲಿ ನೀವು ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ರಿಸರ್ಚ್ ಮಾಡ್ಬೇಕಂದ್ರೆ ಫಂಡಮೆಂಟಲ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ನಾನು ಬಂದು ಟೆಕ್ನಿಕಲ್ ಅನಾಲಿಸಿಸ್ ನ ಸುಮಾರು ಜನ ಕೇಳ್ಕೊಡ್ತಾ ಇದ್ದೀನಿ. ನಾನು ಅದರಲ್ಲೇ ರಿಸಲ್ಟ್ ಸಿಕ್ಕಿದೆ, ಅದನ್ನೇ ನಾನು ಮಾಡ್ತಾ ಇದ್ದೀನಿ. ನಿಮಗೆ ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡೋಕ್ಕಾಗೋದು ಟೆಕ್ನಿಕಲ್ ಅನಾಲಿಸಿಸ್ ಬೆಟರ್. ಅಂದ್ರೆ ನೀವು ಟೆಕ್ನಿಕಲ್ ಅನಾಲಿಸಿಸ್ ಕಲಿಯೋದು ಬೆಟರ್ ಅಂತ ನನಗನ್ಸುತ್ತೆ. ಸರ್, ಒಂದು ಶೇರ್ ಮಾರ್ಕೆಟ್ ಅಲ್ಲಿ ನಾವು ಹಣ ಕಳೆದುಕೊಳ್ಳೋದು ಎಷ್ಟು ಚಾನ್ಸಸ್ ಇದೆ? ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಆಪ್ಷನ್ಸ್ ಇಂಟ್ರಡೇಗೆ ಹೋದ್ರೆ 100% ಕಳ್ಕೊಳ್ಳೋ ಒಂದು ಚಾನ್ಸಸ್ ಇರುತ್ತೆ. ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಒಂದು ಅಟ್ಲೀಸ್ಟ್ 50 to 60% ಚಾನ್ಸಸ್ ಕಡಿಮೆ ಆಗುತ್ತೆ ನೀವು ಹಣ ಕಳ್ಕೊಳ್ಳೋದು. ಒಂದು ಯಾವುದೇ ತರದ ಅನಲೈಸ್ ಮಾಡದೆ ರಿಸರ್ಚ್ ಮಾಡದೆ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ನೀವು ರಿಸರ್ಚ್ ಮಾಡಿಲ್ಲ, ಒಂದು ಏನಕ್ಕೂ ಅನಲೈಸ್ ಮಾಡದೇನೆ ಮಾಡಿದ್ರೆ ನಿಮ್ಮ ಹಣ ಕಳ್ಕೊಳ್ಳೋ ಚಾನ್ಸಸ್ ತುಂಬಾ ಇದೆ. ಸರ್, ಇದು ಫಂಡಮೆಂಟಲ್ಸ್ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಫಂಡಮೆಂಟಲ್ ಅಂದ್ರೆ ನೀವು ಒಂದು ಕಂಪ್ನಿ ಎಷ್ಟು ಲಾಭ ಮಾಡ್ತಾ ಇದೆ, ಏನ್ ಲಾಸ್ ಆಗ್ತಾ ಇದೆಯಾ, ಏನು ಒಂದು ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ದಾರೆ, ಅವರು ಖರ್ಚು ಎಷ್ಟು, ಲಾಭ ಎಷ್ಟು, ಎಂಪ್ಲಾಯ್ಗೆ ಎಷ್ಟು ದುಡ್ಡನ್ನ ಕೊಡ್ತಾ ಇದ್ದಾರೆ, ಅವರ ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು ಒಂದು ರೆಂಟ್ ನ ಪೇ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಕೂಡ ಒಂದು ಕಂಪನಿಯ ಒಂದು ಬ್ಯಾಲೆನ್ಸ್ ಶೀಟ್ ಅನಲೈಸ್ ಮಾಡೋದು. ನೀವು ಗೊತ್ತಿರುತ್ತೆ, ನಿಮ್ಮ CA ಹತ್ರ ಹೋದ್ರೆ IT ರಿಟರ್ನ್ ಅಂತ ಮಾಡ್ಕೊಡ್ತಾರೆ. ಅವರು ಅದೇ ತರನೇ ಒಂದು ಕಂಪನಿ ಆಡಿಟ್ ಅಂತ ಮಾಡ್ತಾರೆ. ಆ ಕಂಪನಿ ಬ್ಯಾಲೆನ್ಸ್ ಶೀಟ್ ಸುಮಾರು ವೆಬ್ಸೈಟ್ ಅಲ್ಲಿ ನೀವು ಮನಿ ಕಂಟ್ರೋಲ್ ಹೋಗ್ಬೋದು. ಅಲ್ಲೋಗಿ ಒಂದು ಸ್ಟಾಕ್ ಲಿಸ್ಟ್ ಆಗಿರೋ ಸ್ಟಾಕ್ ನ ಒಂದು ಬ್ಯಾಲೆನ್ಸ್ ಶೀಟ್ ನ ನೋಡೋದು, ಒಂದು ಬ್ಯಾಲೆನ್ಸ್ ಶೀಟ್ ಓದೋದು ಒಂದು CA ಕೆಲಸ. ಅದು ಫಂಡಮೆಂಟಲ್ ಅಂದ್ರೆ ಒಂದು CA ಮಾಡ್ತಾರಲ್ಲ ಆ ಒಂದು ಕೆಲಸ. ಎವ್ರಿ 3 months ನಿಮಗೆ ಕಂಪನಿ ಡೀಟೇಲ್ಸ್ ಅಪ್ಡೇಟ್ ಆಗ್ತಾ ಇರುತ್ತೆ, ಅದನ್ನ ನೋಡೋದು, ಬ್ಯಾಲೆನ್ಸ್ ಶೀಟ್ ಓದೋದು, ಕಂಪನಿ ಒಂದು ರೇಷಿಯೋಸ್ ಯಾವ ತರ ಪ್ರಾಫಿಟ್ ಮಾಡ್ತಾ ಇದೆ, ಲಾಸ್ ಮಾಡ್ತಾ ಇದೆ, ಚಾನ್ಸಸ್ ಎಷ್ಟು, ಅದನ್ನೆಲ್ಲ ಒಂದು ಅನಲೈಸ್ ಮಾಡೋದು ಫಂಡಮೆಂಟಲ್ ಅನಲೈಸ್ ಅಂತ ಕರಿತೀವಿ. ಟೆಕ್ನಿಕಲ್ ಅನಲೈಸ್ ಅಂದ್ರೆ ಒಂದು ಜಪಾನೀಸ್ ಅವರು ಒಂದು ಕಂಡಿಡಿದಂತ ಕ್ಯಾಂಡಲ್ ಸ್ಟಿಕ್ ಅಂತ ಬರುತ್ತೆ. ಒಂದು investing.com ಆಗಿರ್ಬೋದು, ನಿಮ್ಮ ಒಂದು ಟ್ರೇಡಿಂಗ್ ಆಪ್ ಅಲ್ಲಿ ಜಿರೋದಾ ಆಗಿರ್ಬೋದು, ಅಪ್ಸ್ಟಾಕ್ ಆಗಿರ್ಬೋದು, ಚಾರ್ಟ್ ಅಂತ ಹೋದ್ರೆ ಓಪನ್ ಆಗುತ್ತೆ, ಕ್ಯಾಂಡಲ್ ಸ್ಟಿಕ್ ನಿಮ್ಗೆ ಅಲ್ಲಿ ಕಾಣಿಸುತ್ತೆ. ಲೈಕ್ ನಿಮ್ಮ ಒಂದು ಹಾರ್ಟ್ ನ ಒಂದು ರಿಪೋರ್ಟ್ ನ ಹೋಗಿ ತೋರಿಸ್ತಿರಲ್ಲ ಡಾಕ್ಟರ್ಗೆ, ಅದರ ಲೈನ್ಸ್ ಗಳು ಬಂದಿರುತ್ತೆ. ಅದೇ ತರ ಒಂದು ಇದರಲ್ಲಿ ಕ್ಯಾಂಡಲ್ ಸ್ಟಿಕ್ ಇರುತ್ತೆ, ಅದನ್ನ ಓದಿ ಒಂದು ಸ್ಟಾಕ್ ಮೇಲೆ ಹೋಗುತ್ತೆ ಕೆಳಗೆ ಹೋಗುತ್ತೆ ಅಂತ ತಿಳ್ಕೊಳ್ಳೋದೇ ಟೆಕ್ನಿಕಲ್ ಅನಾಲಿಸಿಸ್. ಸೊ ನಾವು ಈ ಕ್ಯಾಂಡಲ್ಸ್ ನ ರೀಡ್ ಮಾಡೋದು ಎಲ್ಲಿ ಕಲಿಬಹುದು, ಹೇಗೆ ಕಲಿಬಹುದು, ನೀವೇ ಕಲ್ತ್ರಿ? ಓಕೆ, ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ತುಂಬಾ ಜನ ನಮ್ಗೆ ಹೇಳ್ಕೊಡೋ ಗುರುಗಳು ಇದ್ದಾರೆ. ನನಗೂ ಒಬ್ರು ಗುರುಗಳು ಸಿಕ್ಕರು, ನಾನು ಕಲ್ತಿದ್ದೀನಿ. ನಮ್ಮದೇ ಆದ ಕೂಡ ಆಪ್ ಇದೆ, ಸ್ಕಿಲ್ ವೇಸ್ ಆನಂದ್ ಪಾಟೀಲ್ ಅಂತ. ನೀವು ಆಪ್ ಡೌನ್ಲೋಡ್ ಮಾಡ್ಕೊಂಡು ನಮ್ಮದೇ ಒಂದು ಕೋರ್ಸ್ ಕೂಡ ಇದೆ, ನೀವು ಅದನ್ನು ಕಲಿಬಹುದು. ಸುಮಾರು ಇಲ್ಲ ಅಂದ್ರೆ ನಿಮಗೆ ಕಲಿಯೋಕೆ ನೀವು ಅಫೋರ್ಡ್ ಮಾಡಕ್ ಆಗಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಹೋಗಿ ಸುಮಾರು ನೀವು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಒಂದು ಟೈಪ್ ಮಾಡಿ ಸುಮಾರು ವಿಡಿಯೋ ಬರುತ್ತೆ. ನಮ್ಮ ಚಾನಲ್ ಅಲ್ಲಿ ಹೋಗಿ ಸುಮಾರು ಒಂದು ಸ್ಟ್ರಾಟಜಿಗಳು ಕೂಡ, ಒಂದು ಕಪ್ ಅಂಡ್ ಹ್ಯಾಂಡಲ್ ಅಂತ ನಾನು ಸ್ಟ್ರಾಟಜಿ ಹೇಳ್ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ನೀವು ಸುಮಾರು ವಿಡಿಯೋಗಳಿದೆ, ಸ್ಟಡಿ ಮಾಡಬಹುದು. ನಮ್ಮ ಒಂದು ಕೋರ್ಸ್ ತಗೊಳ್ಳೋ ಮುಖಾಂತರ ನೀವು ಸಬ್ಜೆಕ್ಟ್ ವೈಸ್ ಕಲಿತು ಒಂದು ಆಸ್ ಎ ಪ್ರೊಫೆಷನಲ್ ಆಗಿ ಟ್ರೇಡಿಂಗ್ ನ ಕಲಿಬಹುದು. ಇಲ್ಲ ಅಂದ್ರೆ ನೀವು ಬೇಸಿಕ್ ಆಗಿ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಗಳು ಇರುತ್ತೆ, ವೆಬ್ಸೈಟ್ ಗಳಿದೆ, ತುಂಬಾ ಕಲಿಬಹುದು. ಸರ್, ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು 1000 ಶೇರ್ಸ್ ಇರುತ್ತೆ. ಈ ಒಳ್ಳೆ ಶೇರು ಹೆಂಗೆ ನಾವು ಸೆಲೆಕ್ಟ್ ಮಾಡೋದು, ಯಾವ್ದು ರಿಟರ್ನ್ಸ್ ಜಾಸ್ತಿ ಬರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇವಾಗ ಸ್ಟಾಕ್ ಅಲ್ಲಿ ಬೇಸಿಕ್ ಆಗಿ ಸೆಲೆಕ್ಷನ್ ಮಾಡಕ್ಕೆ ನಿಮ್ಗೆ ಒಂದು ಗೂಗಲ್ ಅಲ್ಲಿ ಹೋಗ್ಬಿಡಿ, ಸೆಕ್ಟರ್ ವೈಸ್ ಸ್ಟಾಕ್ಸ್ ಅಂತ ಟೈಪ್ ಮಾಡ್ರೆ ಮನಿ ಕಂಟ್ರೋಲ್ ವೆಬ್ಸೈಟ್ ಬರುತ್ತೆ. ಯಾವುದೇ ಒಂದು ವೆಬ್ಸೈಟ್ ಹೋಗಿ ಟಾಪ್ ಸೆಕ್ಟರ್ ಅಲ್ಲಿ ಇರುವಂತ ಒಂದು ಸ್ಟಾಕ್ ಅಟ್ಲೀಸ್ಟ್ 5 to 10 ಸ್ಟಾಕ್ ನ ಸೆಲೆಕ್ಟ್ ಮಾಡಿ ಅದನ್ನ ಮಾರ್ಕೆಟ್ ಕ್ಯಾಪ್ ಯಾವುದೇ ಒಂದು ರೀತಿ ಟೆಕ್ನಿಕಲ್ ಅನ್ನು ಫಂಡಮೆಂಟಲ್ ಅನಲೈಸ್ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ನಿಮ್ಗೆ ಒಂದು ಟಾಪ್ ಅಲ್ಲಿ ಇರೋ ಸೆಕ್ಟರ್ ಅಲ್ಲಿ ಟಾಪ್ ಇರೋ ಸ್ಟಾಕ್ ತುಂಬಾ ಒಂದು ಕರೆಕ್ಷನ್ ಟೈಮ್ ಅಲ್ಲಿ ತಗೊಳ್ಳೋ ಮುಖಾಂತರ ಕೂಡ ಒಂದು ಒಳ್ಳೆ ರಿಟರ್ನ್ ಮಾಡಬಹುದು. ಯಾವುದೋ ಒಂದು ನೀವು ಅನಲೈಸ್ ಅಂತೂ ಮಾಡಲೇಬೇಕು. ಸುಮ್ಮನೆ ಸಿಂಪ್ಲಿ ಹೋಗಿ ನೀವು ಒಂದು ಪಿಕ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ, ಅನಲೈಸ್ ಮಾಡಬೇಕಾಗುತ್ತೆ. ಸೊ ಇದು ಸ್ಟಾಕ್ ಮಾರ್ಕೆಟ್ ಲೀಗಲ್ ಇದೆಯಾ? ಸ್ಟಾಕ್ ಮಾರ್ಕೆಟ್ 100% ಲೀಗಲ್ ಆಗಿದೆ. ಎಲ್ಲ ನಿಮ್ ನೋಡ್ಬೋದು, ನಿಮ್ಮ ಒಂದು ಆಪ್ ಅಲ್ಲಿ ಹೋಗಿ ನೋಡಿ. ಸ್ಟಾಂಪ್ ಡ್ಯೂಟಿ ಕಟ್ತೀರಾ, GST ಕಟ್ತೀರಾ, ಟರ್ನ್ ಓವರ್ ಚಾರ್ಜಸ್ ಇರುತ್ತೆ, ಎಲ್ಲಾ ತರದ ಒಂದು ನಮ್ಮ ಹತ್ರ ಟ್ಯಾಕ್ಸ್ ಗಳು ಇರುತ್ತೆ. ಆ ಟ್ಯಾಕ್ಸ್ ತಗೊಂತ ಅಂದ್ರೆ 100% ಲೀಗಲ್ ಆಗಿದೆ. ಬಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಪ್ರತಿಯೊಂದು ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸರ್, ಇಂಟ್ರಾಡೇ ಅಲ್ಲಿ ದಿನಾಲೂ ನಾವು ಲಾಭ ಮಾಡಬಹುದಾ? ಇಂಟ್ರಾಡೇ ಅಲ್ಲಿ ದಿನಾಲೂ ಲಾಭ ಮಾಡಕ್ ಆಗಲ್ಲ, ಯಾರ ಕೈಯಿಂದನೂ ಆಗಲ್ಲ. ಒಬ್ರು ಆಸ್ ಎ ಪ್ರೊಫೆಷನಲ್ ಆಗಿ ನೀವು ಟ್ರೇಡಿಂಗ್ ನ ಕಲ್ತ್ರೆ ಮಾಡಬಹುದು. ಯಾರು ಅವರು ಕೂಡ ದಿನ ಲಾಭ ಮಾಡಲ್ಲ. ಒಂದ್ ದಿವಸ ಲಾಸ್ ಆಗುತ್ತೆ, ಒಂದ್ ದಿವಸ ಲಾಭ ಆಗುತ್ತೆ. ಅದನ್ನ ಫುಲ್ ಮಂತ್ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಎಷ್ಟು ಲಾಭ ಬಂದಿದೆ ಅಂತ ಅಷ್ಟೇ. ದಿನಾಲೂ ಯಾರು ಕೂಡ ಲಾಭ ಮಾಡಕ್ಕಾಗಲ್ಲ. ಸರ್, ಇದ್ರ ಬಗ್ಗೆ ಸ್ಟಾಕ್ ಮಾರ್ಕೆಟ್ ಕಲಿಯೋಕ್ಕೋಸ್ಕರ ನಿಮ್ಮ ಹತ್ರ ಏನಾದ್ರು ಕೋರ್ಸಸ್ ಏನಾದ್ರು ಇದೆಯಾ? ನಾವು ಜನರು ಕಲಿಯೋರು ಅದನ್ನ ನೋಡಿ ಕಲಿತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದಾ? ಕೋರ್ಸ್ ಇದೆ, ಅವಾಗಲೇ ಹೇಳದಂತೆ ನಮ್ಮ ಹತ್ರ ಆಪ್ ಇದೆ, ಸ್ಕಿಲ್ ವೇಜ್ ಅಂತ ಆಪ್ ಇದೆ. ನೀವು ಆಪ್ ಹೋಗಿ
ಹೋಗಿ ಕಲಿಬಹುದು. ಕೋರ್ಸ್ ಇದೆ, ಅದನ್ನ ಆಮೇಲೆ ವಾಟ್ಸಪ್ ಗ್ರೂಪ್ ಇದೆ. ನಿಮ್ಗೆ ಏನೇ ಕ್ವಶನ್ಸ್ ಗೊತ್ತಾಗಿಲ್ಲ ಅಂದ್ರೆ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ವಾಟ್ಸಪ್ ಗ್ರೂಪ್ ಅಲ್ಲಿ ಬಂದು ಕೇಳಬಹುದು. ಮತ್ತೆ ಜೂಮ್ ಮೀಟಿಂಗ್ ಕೂಡ ಪ್ರಾಕ್ಟೀಸ್ ಕ್ಲಾಸ್ ಅಂತ ಮಾಡ್ತೀವಿ, ಕ್ಲಾಸ್ನ ಅಟೆಂಡ್ ಮಾಡಬಹುದು. ಕಂಪ್ಲೀಟ್ ಆಗಿ ಅದು ಪ್ರಾಕ್ಟೀಸ್ ಮಾಡೋ ಮುಖಾಂತರ ಅಟ್ಲೀಸ್ಟ್ ಒಂದು 2 year ಆದ್ರೂ ನೀವು ಟೈಮ್ ಕೊಡಬೇಕಾಗುತ್ತೆ. ಕೊಟ್ಟಾಗ ಆಸ್ ಎ ಒಬ್ಬ ಎಕ್ಸ್ಪರ್ಟ್ ಟ್ರೇಡರ್ ಕೂಡ ನೀವು ಕೂಡ ಆಗ್ಬಹುದು. ಸೊ ನಾವು 2 ವರ್ಷ ಟೈಮ್ ಕೊಟ್ರೆ, ನಾವು ಅಂದ್ರೆ ನಮ್ಮ ಹಾರ್ಡ್ ವರ್ಕ್ ಮಾಡಿ ಕಲ್ತ್ರೆ, ಸೊ ಇದರಲ್ಲಿ ನಾವು ಸಕ್ಸಸ್ಫುಲ್ ಟ್ರೇಡರ್ ಆಗ್ಬೋದು. ಖಂಡಿತ ಆಗ್ಬೋದು, ಆಗಿರೋರು ಇದ್ದಾರೆ ಸುಮಾರು. ಸರ್ ಸ್ವಲ್ಪ ಜನಕ್ಕೆ ಟೈಮ್ ಇರಲ್ಲ, ಇದೆಲ್ಲ ಕಲಿಯಕ್ಕಿರಲ್ಲ, ಇಂಟ್ರೆಸ್ಟ್ ಇರಲ್ಲ. ಸೊ ಅವ್ರಿಗೆ ಏನಾದ್ರು ನಿಮ್ ಕಡೆಯಿಂದ ಸ್ಟಾಕ್ ರೆಕಮೆಂಡೇಶನ್ ಸರ್ವಿಸ್ ತರ ಏನಾದ್ರು ಇದೆಯಾ? ಓಕೆ, ಯಾವುದೇ ತರಹದ ನಾವು ಸೆಬಿ ರಿಜಿಸ್ಟರ್ಡ್ ಅಲ್ಲ. ಓಕೆನಾ, ಸ್ಟಾಕ್ ಬಗ್ಗೆ ನೀವು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಬೇಕಂದ್ರೆ ವಿಡಿಯೋ ಕೆಳಗಡೆ ನಮ್ಮ ವಾಟ್ಸ್ಆಪ್ ನಂಬರ್ ಇರುತ್ತೆ, ಅಲ್ಲಿ ಹಾಯ್ ಅಂತ ಕಳಿಸಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಅದ್ರ ಮುಖಾಂತರ ನೀವು ಅಲ್ಲಿ ಮಾಹಿತಿ ಸಿಗುತ್ತೆ. ನೀವು ಫೋನ್ ಕಾಲ್ ಕೂಡ ಮಾಡ್ಬೋದು, ವಾಟ್ಸ್ಆಪ್ ಕೂಡ ಮಾಡ್ಬೋದು. ಸರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಮ್ಮ ಭಾರತದಲ್ಲಿ ಎಷ್ಟು ಜನ ಪರ್ಸೆಂಟೇಜ್ ಅವರು ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ? ನಮ್ಮ ಒಂದು ಭಾರತದಲ್ಲಿ ಬರೀ 4% ಜನ ಅಷ್ಟೇ ಮಾಡ್ತಾ ಇದ್ದಾರೆ. ಆಕ್ಟಿವ್ ಆಗಿ 2.3% ಜನ ಅಷ್ಟೇ ಮಾಡ್ತಾ ಇದ್ದಾರೆ. ಅಕೌಂಟ್ ಓಪನ್ ಮಾಡ್ತಾರೆ, ಅಪ್ ಟು 5% ಜನ ಮಾಡ್ತಾ ಇದ್ದಾರೆ. ಬಟ್ ಆಕ್ಟಿವ್ ಆಗಿರೋರು 3% ಅಷ್ಟೇನೆ. 2% ಜನ ಸುಮಾರು ಅಕೌಂಟ್ ಓಪನ್ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ. ಹಾಗಾಗಿ ಒಂದು 3% ಜನ ಅಷ್ಟೇ ಮಾಡ್ತಾ ಇದ್ದಾರೆ. ಬಟ್ ಕಂಪೇರ್ ಟು USA, ಒಂದು ನಮ್ಮ USA ಕಂಪೇರ್ ಮಾಡಿದ್ರೆ, ಅಮೆರಿಕಾದಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ 45% ಜನ ಒಂದು ಮಾಡ್ತಾ ಇದ್ದಾರೆ. ಈ ಒಂದು ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾ ಇದ್ದಾರೆ. ವರ್ಲ್ಡ್ ವೈಡ್ ತುಂಬಾ ಜಾಸ್ತಿ ಇದೆ, ನಮ್ಮ ಇಂಡಿಯಾದಲ್ಲಿ ಕಮ್ಮಿ ಇದೆ. ಬಟ್ ಬೇರೆ ಕಡೆ ಎಲ್ಲ ನೀವು ಸಿಂಗಾಪುರ್ ಆಗಿರ್ಬೋದು, ದುಬೈ ಆಗಿರ್ಬೋದು, US ಆಗಿರ್ಬೋದು, ಅಲ್ಲಿ ಜಾಸ್ತಿ % ಜನ ಈ ಒಂದು ಟ್ರೇಡಿಂಗ್ ಇನ್ವೆಸ್ಟಿಂಗ್ ತುಂಬಾ ಮಾಡ್ತಾ ಇದ್ದಾರೆ. ಸರ್ ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ನಾವು ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇಲ್ಲ ಗೋಲ್ಡ್ ಮೇಲೆ ಮಾಡ್ಬೋದು, FD ಮೇಲೆ ಮಾಡ್ಬೋದು. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು? ಓಕೆ, ಇದು ನಮ್ಮ ಟ್ರೆಡಿಷನಲ್ ವೇಲ್ ಎಲ್ಲರೂ ನೀವು ನೋಡಿರ್ತೀರಾ, ನಮ್ಮ ಮನೆಯಲ್ಲಿ ನೋಡಿರ್ತೀರಾ, ಗೋಲ್ಡ್ ಅಲ್ಲಿ ಮಾಡ್ತಾರೆ, ಸೈಟ್ ತಗೊಂತಾರೆ, ಈ ತರ FD ಮಾಡ್ತಾರೆ, RD ಮಾಡ್ಬೋದು. FD RD ನೀವು ನೋಡಿರೋ ಪ್ರಕಾರ ಬರೀ 6% ಮಾತ್ರ ರಿಟರ್ನ್. 6% ಯಾವುದಕ್ಕೂ ಆಗಲ್ಲ. ಇವಾಗ ಒಂದು ಇನ್ಫ್ಲೇಷನ್ ಬೀಟ್ ಮಾಡಕ್ ಆಗಲ್ಲ, ಅದಕ್ಕೋಸ್ಕರ RD FD ಮಾಡಕ್ ಆಗಲ್ಲ. RD FD ಯಾರಿಗೆ ಅಂದ್ರೆ ಸೀನಿಯರ್ ಸಿಟಿಜನ್ ಅವ್ರು ಮಾಡೋದು ಬೆಟರ್. ಬೇರೆಯವರೆಲ್ಲ ಮಾಡೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಬರೀ 6% ನಿಮ್ಮ ಒಂದು ದಿನನಿತ್ಯದ ಪದಾರ್ಥಗಳೇ 10 ರಿಂದ 15% ಇನ್ಕ್ರೀಸ್ ಆಗ್ತಾ ಇದೆ. 6% ತಗೊಂಡು ಏನು ಮಾಡೋಕ್ಕಾಗಲ್ಲ. ಗೋಲ್ಡ್ಗೆ ಹೋದ್ರೆ ಒಂದು 10% 12% ಇನ್ಕ್ರೀಸ್ ಆಗಬಹುದು. ಅಲ್ಲೂ ಕೂಡ ಅಷ್ಟೊಂದು ಗ್ರೋತ್ ಮಾಡಕ್ ಆಗಲ್ಲ. ಮುಂಚೆ ಆಪ್ಷನ್ಸ್ ನಮ್ಗೆ ಇರ್ಲಿಲ್ಲ, ಹಾಗಾಗಿ ನಾವು ಮಾಡ್ತಾ ಇದ್ವಿ. ಬಟ್ ಇವಾಗ ನಮ್ಮ ಹತ್ರ ಆಪ್ಷನ್ಸ್ ಇದೆ. ನೀವು ಸೈಟ್ಗೆ ಹೋಗಿ ಪ್ರಾಪರ್ಟಿ ತಗೊಂಡ್ರೆ, ಪ್ರಾಪರ್ಟಿಲಿ ಮೋಸ್ಟ್ ಆಫ್ ದಿ ಟೈಮ್ 3 to 5 years ದುಡ್ಡು ಡಬಲ್ ಆಗುತ್ತೆ. ಲಿಟಿಗೇಷನ್ ಪ್ರಾಬ್ಲಮ್ ಇರುತ್ತೆ. ನಾವು ಯಾವಾಗ ಬೇಕು ಅಂದ್ರೆ ಅವಾಗ ಅದನ್ನ ಜಮೀನ ಮಾರಕ್ ಆಗಲ್ಲ, ಬೈಯರ್ ಹುಡುಕ್ಬೇಕಾಗುತ್ತೆ. ತುಂಬಾ ಕಾಂಪ್ಲಿಕೇಶನ್ಸ್ ಎಲ್ಲ ಇದೆ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ನೀವು 1,000 ಹಿಡ್ಕೊಂಡು 1 ಕೋಟಿವರೆಗೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು. ರಿಟರ್ನ್ ನೀವು ದುಡ್ಡನ್ನ ಡಬಲ್ ಮಾಡಬಹುದು. 50%, 100%, 200% ಕೂಡ ಒಂದು ವರ್ಷದಲ್ಲಿ ಮಾಡುವಂತ ಇಲ್ಲಿ ಅಪರ್ಚುನಿಟಿ ಇದೆ. ಅದಕ್ಕೋಸ್ಕರ ನಾನು ಪ್ರಿಪೇರ್ ಮಾಡೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ. ಅಟ್ಲೀಸ್ಟ್ ಒಂದು 80% ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. 20% ಬೇಕಾದ್ರೆ ನೀವು ಪ್ರಾಪರ್ಟಿ ಈ ತರ ಡೈವರ್ಸಿಫೈ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಇರೋ ಒಂದು ಕ್ಯಾಪಿಟಲ್ ಪ್ರಕಾರ ಮಾಡಬೇಕಾಗುತ್ತೆ. ಅದು ಎಲ್ರಿಗೂ ಇದು ಜನರಲ್ ಅಪ್ಲಿಕೇಬಲ್ ಆಗಲ್ಲ. ನಿಮಗೆ ಜಾಸ್ತಿ ಮಾಹಿತಿ ಬೇಕಾದಲ್ಲಿ ನಮ್ಮ ಒಂದು ನಂಬರ್ ಇದೆ, ವಿಡಿಯೋ ಕೆಳಗಡೆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ಇನ್ನೊಂದು ಲಾಸ್ಟ್ ಕ್ವಶನ್, ಲಾಂಗ್ ಟರ್ಮ್ ಮತ್ತೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು? ಅಂದ್ರೆ ಏನು ಲಾಂಗ್ ಟರ್ಮ್ ಅಂದ್ರೆ ಏನು, ಶಾರ್ಟ್ ಟರ್ಮ್ ಅಂದ್ರೆ? ಲಾಂಗ್ ಟರ್ಮ್ ಅಂದ್ರೆ ನಿಮಗೆ ಅಟ್ಲೀಸ್ಟ್ 1 year to 5 year ವರೆಗೂ ಇನ್ವೆಸ್ಟ್ಮೆಂಟ್ ಮಾಡೋ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅದನ್ನ ಲಾಂಗ್ ಟೈಮ್ ಅಂತ ಕರಿತೀವಿ. ಶಾರ್ಟ್ ಟೈಮ್ ಅಂದ್ರೆ 3 months, 6 months, 7 months ಗೆ ಮಾಡೋದು ಶಾರ್ಟ್ ಟೈಮ್ ಅಂತ ಕರಿತೀವಿ. ತುಂಬಾ ಜನ ಇದನ್ನ ತಪ್ಪು ಕಲ್ಪನೆ ಇದೆ. ಶಾರ್ಟ್ ಟೈಮ್ ಅಂದ್ರೆ ದಿನ ಸೇಲ್ ಮಾಡಿ ದಿನ ತಗೊಳ್ಳೋದಂತ. ಆ ತರ ಅಲ್ಲ. ಶಾರ್ಟ್ ಟೈಮ್ ಅಂದ್ರೆ ಅಟ್ಲೀಸ್ಟ್ 3 months, 6 months ನಾವೊಂದು ಸ್ಟಾಕ್ ನ ಹೋಲ್ಡ್ ಮಾಡಿ ಮಾರೋದು. ಲೈಕ್ ನಿಮ್ ಟ್ರೆಡಿಷನಲ್ ಬಿಸ್ನೆಸ್, ನಾವೊಂದು ಪ್ರಾಡಕ್ಟ್ ಇದೆ, ನಮ್ಮ ಹತ್ರ ಶಾಪ್ ಇದೆ, ತಗೊಂಬಂದು ಇಟ್ಕೊಂತೀವಿ. ಅದನ್ನ ಅದು ಒಂದು 3 ತಿಂಗಳು ಸೇಲ್ ಆಗುತ್ತೆ, ಕೆಲವೊಂದು 2 ತಿಂಗಳು ಸೇಲ್ ಆಗುತ್ತೆ, ಕೆಲವೊಂದು 6 ತಿಂಗಳು ಸೇಲ್ ಆಗುತ್ತೆ. ಆ ತರನೇ ನಮ್ಮ ಹತ್ರ ಒಂದು ಸ್ಟಾಕ್ ಗಳು ಇಟ್ಕೊಂಡು ಒಂದು ವರ್ಷದ ಒಳಗಡೆ ನಾವ್ ಏನೆಲ್ಲ ತಗೊಂಡು ಸೇಲ್ ಮಾಡ್ತೀವಿ ಇಟ್ಕೊಂಡು. ಲೈಕ್ ನಾನೊಂದು ಸ್ಟಾಕ್ ತಗೊಂಡೆ, ನನಗೆ 20%, 30% ಬಂತು, ಓಕೆಪ್ಪ ನನಗೆ ಸ್ಯಾಟಿಸ್ಫೈ ಪ್ರಾಫಿಟ್, ಅದನ್ನ ಎಕ್ಸಿಟ್ ಆಗ್ತೀವಿ. ಅದನ್ನ ನಾವು ಶಾರ್ಟ್ ಟೈಮ್ ಅಂತ ಕರಿತೀವಿ. ಕೆಲವೊಂದು ಸ್ಟಾಕ್ ತಗೊಂಡು ನಾವು 2 ವರ್ಷ, 3 ವರ್ಷ, 5 ವರ್ಷ ಹೋಲ್ಡ್ ಮಾಡ್ತೀವಿ, ಅದನ್ನ ಲಾಂಗ್ ಟೈಮ್ ಅಂತ ಕರಿತೀವಿ. ನೀವು ಈ ತರ ಮಾಡಬಹುದು. ಒಂದು ಡಿಮ್ಯಾಟ್ ಅಕೌಂಟ್, 2 ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಂಡು ಒಂದರಲ್ಲಿ ಶಾರ್ಟ್ ಟೈಮ್ ಮಾಡಬಹುದು, ಒಂದರಲ್ಲಿ ಲಾಂಗ್ ಟೈಮ್ ಕೂಡ ಮಾಡಬಹುದು. ಈ ತರ ಒಂದು ಶಾರ್ಟ್ ಟೈಮ್, ಲಾಂಗ್ ಟೈಮ್ ಕೂಡ ಮಾಡಬಹುದು. ಸರ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಸೊ ಸ್ನೇಹಿತರೆ, ನಿಮಗೆ ಏನೇ ಡೌಟ್ ಇದ್ದು ಶೇರ್ ಮಾರ್ಕೆಟ್ ಬಗ್ಗೆ ಕೆಳಗಡೆ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಆನಂದ್ ಸರ್ ಯಾವಾಗಲೂ ಅವೈಲೇಬಲ್ ಇರ್ತಾರೆ. ಥ್ಯಾಂಕ್ ಯು ಸೊ ಮಚ್.